ಸಂದೇಶ್ ಕೇವಲ ಜಮೀನುಗಳ ವಿಚಾರಗಳನ್ನೇ ಇಟ್ಟುಕೊಂಡು ಹೋರಾಟ ಮಾಡಲು ಮುಂದೆ ಬರ್ತಾರೆ. ಅವರಿಗೆ ಇನ್ನೂ ಯಾವ ಸಮಸ್ಯೆಯನ್ನು ಅವರಿಗೆ ಕಾಣ್ತಾ ಇಲ್ಲ. ದಲಿತ ಸಂರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಬೈಶಂಕರ್ ಅವರು ವ್ಯಂಗ್ಯವಾಗಿದ್ದರು. ಪಟ್ಟಣದಲ್ಲಿನ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ತಾಲೂಕಾ ದಲಿತ ಸಂರಕ್ಷಣಾ ವೇದಿಕೆಯ ವತಿಯಿಂದ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕೋಲಾರದ ಸಂದೇಶ್ ಅಲ್ಲಲ್ಲಿ ಜಮೀನುಗಳ ಹೋರಾಟಕ್ಕೆ ಮಾತ್ರ ಬರ್ತಾರೆ. ಅವರಿಗೆ ಇನ್ನೂ ಯಾವ ಬೇರೆ ಸಮಸ್ಯೆಗಳು ಸಹ ಕಣ್ಣಿಗೆ ಕಾಣುವುದಿಲ್ಲ. ರಾಜ್ಯದಲ್ಲಿ ಅನೇಕ ದಲಿತರ ಸಮಸ್ಯೆಗಳು ಇವೆ, ಅದರ ಪರಿಹಾರಕ್ಕಾಗಿ ಹೋರಾಟ ಮಾಡಿ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ದಲಿತ ಸಂರಕ್ಷಣಾ ವೇದಿಕೆ ಮುಖಂಡರಾದ ವಿಜಯ್, ವೆಂಕಟೇಶ್, ಕೃಷ್ಣಪ್ಪ, ರಮೇಶ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ನಂಜುಂಡ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಈಶ್ವರಪ್ಪ, ಎನ್ಕೆ, ಟಿವಿ4 ಗುಡಿಬಂಡೆ. ತಾಲೂಕು ಮಹಿಳಾಧ್ಯಕ್ಷರು ಇದು ಯಾವ ಥರ ಆಗಿದೆ ಅಂತಂದರೆ, ಏನು ಗೊತ್ತಿಲ್ಲದಂಗೆ ಎಲ್ಲೋ ಇರೋದು ಕರ್ಕೊಂಡ್ಬಂದು ನಮ್ಮ ತಾಲೂಕುಗಳಲ್ಲಿ ಬಿಟ್ಟಂಗಾಗಿದೆ. ಸುಮಾರು ವರ್ಷಗಳಿಂದ ಸಂಘಟನೆಗಳು ಮಾಡ್ಕೊಂಡು ಬಂದು ಹೋರಾಟಗಳು ಮಾಡ್ಕೊಂಡು ಬಂದು ನಾವು ಜಾತಿ ಭೇದ ಭಾವ ಇಲ್ಲದಂತೆ ಎಲ್ಲ ಜಾತಿ ಜನಾಂಗದವರು ಕಷ್ಟ ಇದೆ ಅಂತ ಬಂದರೆ ನಾವು ಅವ್ರ ಕಷ್ಟಕ್ಕೆ ಸ್ಪಂದಿಸಿ ಎಲ್ಲರನ್ನು ನಾವು ಒಗ್ಗೂಡಿಸ್ಕೊಂಡು ಹೋಗಿದ್ದೀವಿ ಹೊರತು ನಾವು ಬೇರೆ ರೀತಿಯಲ್ಲಿ ಯಾರನ್ನೂ ನೋಡಿಲ್ಲ. ನಾವು ಯಾವ ಥರನೂ ಕನಸಿನೂ ಮಾತಾಡ್ಸಿಲ್ಲ. ಇಂಥ ಕಷ್ಟ ಆಗಿದೆ ಅಂತಂದರೆ ನಾವು ಅರ್ಧ ರಾತ್ರಿ ಎಲ್ಲಾದ್ರೂ ಹೋಗಿ ಅವ್ರಿಗೆ ನ್ಯಾಯ ಪಡಿಸಿ ಬಂದಿದ್ದೀವಿ ಹೊರತು ಅನ್ಯಾಯ ಅಂತ ಯಾರಿಗೂ ಮಾಡಿ ಬಂದಿಲ್ಲ. ಅದೇ ಥರ ಎಮ್ಮ ಶಿಡ್ಲಘಟ್ಟ ತಾಲೂಕು ಶಶಿಕಲಾ ಅನ್ನೋರು ಮಾತಾಡ್ತಾರೆ, ಯಾವ ಸಂಘಟನೆ ಇದು ಮಾಡಿದ್ದೀರಾ, ನೀವು ಏನು ಮಾಡಿದ್ದೀರಾ ಅಂತ. ನಮ್ಮ ಸಂಘಟನೆ ದಾಖಲೆಗಳ ಸಮೇತ ನಾವು ಬರ್ತೀವಿ, ಅವರು ಬಂದು ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಲಿ. ನಾವು ಏನು ಹೋರಾಟ ಮಾಡಿದ್ದೀವಿ, ಎಲ್ಲಿ ನ್ಯಾಯ ಪಡಿಸಿದ್ದೀವಿ, ಎಲ್ಲಿ ಏನು ಮಾಡಿದ್ದೀವಿ ಜನರಿಗೆ ಅನ್ನೋದು ನಾವು ಪ್ರೂಫ್ ಸಮೇತ ನಾವು ಕೊಡ್ತೀವಿ. ಆ ಥರ ನಾವು ಕೊಡಲಿಲ್ಲ ಅಂತಂದರೆ ಅವರು ಇದು ಮಾಡ್ಕೊಳ್ಳಿ, ನಮ್ಮನ್ನ ಸಂಘಟನೆ ಮಾಡಿಲ್ಲ ಅಂತ ಯಾವ ಸಂಘಟನೆಯಲ್ಲೂ ನಾವು ಇವತ್ತು ನೋಡೇ ಇಲ್ಲ. ಮಾಡಿಕೊಂಡು ಮಾಡಿದಾರೆ ಅಂತಂದ್ರೆ ಅದಕ್ಕೆ ಆದಂತ ಒಂದು ತಹಸೀಲ್ದಾರ್ ಇದ್ದಾರೆ, ಸರ್ವೆ ಡಿಪಾರ್ಟ್ಮೆಂಟ್ ಇದೆ, ಎಲ್ಲರಿಗೂ ಒಂದು DC ಗಮನಕ್ಕೂ ಕೊಟ್ಟು ಆ ಒತ್ತುವರಿ ತೆರವು ಮಾಡಿಸುವಂತ ಕೆಲಸ ಮಾಡಲಿ. ಅವ್ರ ಕೈಲಿ ಏನಾದರೂ ಮಾಡೋಕ್ಕಾಗಿಲ್ಲ, ನಮ್ಮ SC/ST ಸಮುದಾಯಗಳ ಮೇಲೆ ದೌರ್ಜನ್ಯ ಆಗಿದೆ, ಅನ್ಯಾಯ ಆಗಿದೆ ಅಂತಂದ್ರೆ ಅವ್ರಿಗೆ ಯಾರು ನಮ್ಮ ಇಲ್ಲಿ ಗುಡಿಬಂಡೆ ತಾಲೂಕಲ್ಲಿ ಯಾವೂರವರು ಯಾರು ನಮ್ಮ ದಲಿತ ಕಾರ್ಯಕರ್ತರು ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅಂಥವರು ಯಾರಿದ್ದಾರೋ ದಯವಿಟ್ಟು ನಿಮ್ಗೆ ಶಾಸ್ತ್ರದಿಂದ ತೊಂದರೆ ಆಗ್ತಿದೆ, ನಾವು ಸಂಘಟನೆಯಿಂದ ನಿಮಗೆ ಸತತವಾಗಿ ನಿಮ್ಗೋಸ್ಕರ ನಾವು ಕೆಲಸ ಮಾಡಕ್ಕೆ ಸಿದ್ಧ ಇದ್ದೀವಿ. MLA ಅವರು ನಿಮ್ಮ ಮುಂದೆ ಕರ್ಕೊಬಂದು ಬಗೆಹರಿಸುವಂಥ ಕೆಲಸಗಳು ನಾವು ಮಾಡ್ತೀವಿ. ಉದ್ದೇಶಪೂರ್ವಕವಾಗಿ ಯಾರೋ ಮಾತು ಕೇಳಿಕೊಂಡು ಎಲ್ಲೋ ಇರೋರನ್ನ ಕರ್ಕೊಬಂದು ಇಲ್ಲಿ ಕ್ಷೇತ್ರದಲ್ಲಿ ತೊಂದರೆ ಮಾಡೋಕ್ಕೆ ದಯವಿಟ್ಟು ಯಾರು ನಮ್ಮ ದಲಿತ ಕಾರ್ಯಕರ್ತರು SC/ST ಜನಾಂಗದವ್ರು ಯಾರು ದಯವಿಟ್ಟು ಆ ಆಶ್ವಾಸನೆಗಳು ಯಾರಿಗೂ ಕೊಡಕ್ಕೆ ಹೋಗಬೇಡಿ. ಆ ಚಾನ್ಸ್ಗಳೆಲ್ಲ ಈ ತಾಲೂಕಲ್ಲಿ ಕೊಡಬೇಡಿ. ನೀವು ಮಾಡ್ಕೊಂಡು ಬಂದಿರತಕ್ಕಂಥವ್ರು ಇದ್ದಾರೆ ಕ್ಷೇತ್ರದಲ್ಲಿ, ಅವ್ರಿಗೆ ಒಂದು ಗಮನ ಕೊಡಿ. ನಾವಿಲ್ಲೇ ಕೂತ್ಕೊಂಡು ಶಾಸಕರ ಹತ್ರ ಮಾತಾಡಿ ಹರಿಸುವಂಥ ಕೆಲಸಗಳು ಬೇಕಾದರೆ ಮಾಡೋಣ. ಯಾವುದೂ ಇಲ್ಲ, ಉದ್ದೇಶಪೂರ್ವಕವಾಗಿ ಶಾಸಕರ ಮೇಲೆ ಗೂಬೆ ಕೂರಿಸುವಂಥ ಕೆಲಸಗಳು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಜನ, ಇಲ್ಲಿರ್ತಕ್ಕಂಥ ದಲಿತ ಕಾರ್ಯಕರ್ತರು, ನಮ್ಮ ಸಂಘಟನೆ ಕಾರ್ಯಕರ್ತರು ಅವರಿಗೆ ಬುದ್ಧಿ ಕಲಿಸುವಂಥ ಕೆಲಸಗಳು ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಕೆಲವರು ನಾವು ಅವ್ರ ಥರ ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ತೋರಿಸ್ಕೊಂಡು ಬಂದಿದ್ರೆ ಹಲವಾರು ಉದಾಹರಣೆಗಳಿದೆ. ಅವರು 300 ಮಾಡಿದ್ದೀವಿ, 400 ಮಾಡಿದ್ದೀವಿ, 420 ಕೇಸುಗಳು ಅದು ಬಗೆಹರಿಸಿದ್ವಿ ಅಂತ ತೋರಿಸ್ತಾ ಇದ್ರೆ ನಮಗೊಂಥರ ಕಾರ್ಯಕರ್ತರು, ನಮ್ಮ ಮುಖಂಡರುಗಳಿಗೆಲ್ಲ, ಹಿರಿಯ ಮುಖಂಡರುಗಳಿಗೆಲ್ಲ ನಗು ಬರುವಂಥ ಸಂದರ್ಭ ಇದಾಗಿದೆ. ನಾವು ಅದರ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಕೊಂಡಿದ್ರೆ ನಾವು ಸಾವಿರಾರು ಉದಾಹರಣೆಗಳಿದೆ ನಮ್ಮದು. ನಾವು ಯಾವತ್ತೂ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಕೋಬೇಕಂತ ಹೋಗಿಲ್ಲ. ಕೆಲಸ ಮಾಡೋರು ಯಾವತ್ತಿದ್ರು ಜನಗಳಿಗೆ ಸೇವೆ ಮಾಡುವಂಥವ್ರು ಹೇಳ್ಕೊಂಡು ಮಾಡಲ್ಲ, ಜನಗಳಿಗೆ ಅನುಕೂಲ ಮಾಡುವಂಥ ಮುಖಂಡರುಗಳು ಕೆಲಸಗಳು ಮಾಡಲಿ. ನಾವು ದಲಿತ ಕಾರ್ಯಕರ್ತರಿಗೆ SC/ST ಸಮುದಾಯಕ್ಕೆ ಅವ್ರು ನ್ಯಾಯ ಕೊಡಿಸಕ್ಕಂಥ ಹೋರಾಟಗಳಕ್ಕಂತ ಬರಬೇಕಾದ್ರೆ ಮಾಡಲಿ, ಅವ್ರು ಸ್ವಾಗತ ಕೋರ್ತೀವಿ, ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಇವತ್ತು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡ್ತಾರೆ. ಏನಪ್ಪ ಅಂದರೆ ಒಂದು ಸೋಮಲಾಪುರ ಗ್ರಾಮಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಸ್ವಲ್ಪ ಅಡ್ರೆಸ್ ನಮ್ಗೆ ಗೊತ್ತಿಲ್ಲ ಅಂತ ಅವರು ಅದರ ಬಗ್ಗೆ ಮಾತಾಡಿದ್ದಾರೆ. ನಾವು ಸುಮಾರು ವರ್ಷಗಳಿಂದ ಅಲ್ಲಿ ರೈತರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು 15-20 ವರ್ಷಗಳಿಂದ ಇದ್ದೀವಿ. ಏನೇನು ವಾಸ್ತವಾಂಶವಾಗಿ ಯಾರು ಅನುಭವದಿದ್ದಾರೆ, ಯಾರಿಲ್ಲ, ಏನು ಅಂತಿಲ್ಲ, ಅದೆಲ್ಲ ಕುರಿತು ಚರ್ಚೆ ಎಲ್ಲ ಮಾಡಿ ಅವ್ರ ಜೊತೆ ಕೂಡ ಒಡನಾಟ ಇಟ್ಕೊಂಡಿದ್ದೀವಿ. ನಾವು ಎಲ್ಲ ಅಲ್ಲಿ ದಲಿತರು ಏನಿದ್ದಾರೋ SC/ST ಜನರ ಸಂಪರ್ಕ ಕೂಡ ಮಾಡಿದ್ದೀವಿ. ಅವ್ರು ಈಗಾಗಲೇ ಮನವೊಲಿಸಿ ಯಾರು ಕೂಡ ನೊಂದು ಭೂಮಿಯನ್ನು ಕೂಡ ಬೇರೆಯವರು ಯಾರಿಗೂ ಕೊಟ್ಟಿಲ್ಲ ವಿಚಾರ ಏನೂ ತಿಳಿದಂಗೆ ಸಂದೇಶ ಬಂದು ವಿನಾಕಾರಣ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರ ಸುಬ್ಬಾರೆಡ್ಡಿ ಅವ್ರ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾರೆ. ಅದು ಮಾತಾಡೋ ರೀತಿ ದಾಟಿ ಕೂಡ ಒಂದು ನಮ್ಮಲ್ಲಿ
ಎಲ್ಲ ನಮ್ಮ ದಲಿತ ಮುಖಂಡರಿಗೆ ಅವಮಾನ ಮಾಡುವ ರೀತಿಯಲ್ಲಿ ಮಾತಾಡ್ತಿರ್ತಾರೆ. ಇಲ್ಲಿ ಯಾರು ದಲಿತರ ಪರವಾಗಿ ಯಾರು ಧ್ವನಿ ಎತ್ತೋರೇ ಇಲ್ಲೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇಲ್ಲಿ ಸುಮಾರು ವರ್ಷಗಳಿಂದ ಕೂಡ ನಾವು ಕೂಡ ಎಸ್ಟೇನೆ ಜನಾಂಗಕ್ಕೆ ಮತ್ತು ಎಲ್ಲ ಹಿಂದೆ ಬಿದ್ದಿರುವಂಥ ಜನಾಂಗ ಕೂಡ ಸಹಾಯ ಮಾಡೋ ಉದ್ದೇಶದಿಂದ ನಾವೆಲ್ಲ ಕೂಡ ಈ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆ ದಿಸೆಯಲ್ಲಿ ನಾವು ಸೋನಾಪುರ ಗ್ರಾಮದಲ್ಲೂ ಕೂಡ ಆಗಿರ್ಬೋದು, ನಮ್ಮ ತಾಲೂಕಿನಲ್ಲಿ ಕೂಡ ಯಾರೇ ಆಗಲಿ ನಾವು ಈಗಲೂ ಕೂಡ ಯಾರಿಗಾದ್ರೂ ಅನ್ಯಾಯ ಆಗಿದ್ರೆ ಅಂತ ರೈತರ ಪರವಾಗಿದೆ ಇವತ್ತು, ಬೇರೆ ಯಾರು ಪರವಾಗಲ್ಲ. ಇಲ್ಲ, ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ಆರೋಪ ಮಾಡ್ತಾ ಇರೋದನ್ನು ನಾವು ಖಂಡಿಸ್ತಾ ಇದ್ದೀವಿ ದಲಿತ ಸಂರಕ್ಷಣಾ ವೇದಿಕೆ ಸಂಘಟನೆಯಿಂದ. ಯಾಕಂತಂದ್ರೆ ಹಲವಾರು ವರ್ಷದಿಂದ ನಾವು ಗುಡಿಬಂಡೆ ಬಾಗೇಪಲ್ಲಿ ಈ ಕ್ಷೇತ್ರದಲ್ಲಿ ನಮ್ಮ SC ST ಸಮುದಾಯದವರಿಗೆ SN ಸುಬ್ಬಾರೆಡ್ಡಿ ಕಡೆಯಿಂದ ಹಲವಾರು ಜನರಿಗೆ ಅನುಕೂಲ ಆಗುವಂಥ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಾ ಇದ್ದೀವಿ ನಾವು ಸಂಘಟನೆಯಿಂದ. ನಮಗೆ ಇದುವರೆಗೂ ಯಾವುದೇ ರೀತಿ ನಾವು ಹೋಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಾಗಲಿ ನಮ್ಮ ಸಂಘಟನೆ ಮುಖಂಡರುಗಳಾಗಲಿ ನಮಗೆ ಯಾವುದೇ ರೀತಿ ಶಾಸಕರಿಂದ ತೊಂದರೆ ಆಗಿಲ್ಲ ಇವತ್ತುವರೆಗೂ. ಇಲ್ಲಿ ದಲಿತ ಕಾರ್ಯಕರ್ತರಿಗೆ ನಮ್ಮ SC ST ಮುಖಂಡರಿಗೆ ಕಾರ್ಯಕರ್ತರಿಗೆ ಸಮುದಾಯದವರಿಗೆ ಯಾರಿಗಾದರೂ ಶಾಸಕರಿಂದ ಏನಾದರೂ ದೌರ್ಜನ್ಯಕ್ಕೆ ಏನಾದರೂ ಹೊರಕೊಟ್ಟಿದ್ರೆ, ಅವರು SC ST ಜಾಗಗಳನ್ನ ಏನಾದರೂ ದೌರ್ಜನ್ಯ ಮಾಡಿ ಎಲ್ಲಾದರೂ ಕಿತ್ಕೊಂಡಿದ್ರೆ ಅಂತ ಯಾರಾದರೂ ಇದ್ದರೆ ನಮ್ಮ ಗಮನಕ್ಕೆ ತಂದುಕೊಡಿ. ನಾವು ಸಂಘಟನೆಯಿಂದ ಶಾಸಕರ ಹತ್ರ ಮಾತಾಡಿ SN ಸುಬ್ಬಾರೆಡ್ಡಿ ಅವರನ್ನು ನಾವು ಮಾತಾಡಿ ಬಗೆಹರಿಸುವಂಥ ಕೆಲಸಗಳು ನಾವು ಕೈ ಜೋಡಿಸ್ತೀವಿ ಅವರಿಗೆ. ರಾಜ್ಯಾಧ್ಯಕ್ಷರಾದಂತಹ ವೈಶಂಕರ್ ನಾನು ಏನಿದಿನ ಗುಡಿಬಂಡೆ ತಾಲೂಕು ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಪ್ರವಾಸಿ ಮಂದಿರದಲ್ಲಿ ಒಂದು ಸಭೆಯನ್ನು ಮಾಡಿ ಇಲ್ಲಿ ಪತ್ರಿಕಾಗೋಷ್ಠಿ ಕೊಡಬೇಕಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡಿದ್ವಿ. ಏನಂತಂದ್ರೆ ಒಂದು 5-6 ದಿನದಿಂದ ನಮ್ಮ SN ಸುಬ್ಬಾರೆಡ್ಡಿ ಅನ್ನೋರ ಬಗ್ಗೆ ಒಂದು ನಮ್ಮ ದಲಿತ ಸಂಘಟನೆಯ ಸಂದೇಶ್ ಅನ್ನೋರು ಕೋಲಾರ ಮೂಲದವರು, ಆ ವ್ಯಕ್ತಿ ಏನೂ ದಾಖಲೆ ಇಲ್ಲದೆ ಒಂದು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ SN ಸುಬ್ಬಾರೆಡ್ಡಿ ಅನ್ನೋರ ಮೇಲೆ. ಅದರ ವಿರುದ್ಧ ಈ ದಿನ ನಮ್ಮ ಕಾರ್ಯಕರ್ತರೆಲ್ಲ ಒಂದು ತೀರ್ಮಾನ ಮಾಡಿ ಮೊನ್ನೆ ಒಂದು 4 ದಿನ ಹಿಂದೆ ಬಾಗೇಪಲ್ಲಿಯಲ್ಲಿ ಪತ್ರಿಕಾಗೋಷ್ಠಿ ಸಹ ಮಾಡಿದ್ವಿ ನಾವು. ಅವರು ಯಾವ ಉದ್ದೇಶ ಇಟ್ಕೊಂಡು ಯಾರ ಮಾತು ಕೇಳಿಕೊಂಡು MLA ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅವರ